ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ 69ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಸಂಯಮಿ ಅನ್ನುವಂತಹ ಪದವನ್ನು ಯಾರಿಗೆ ಇಲ್ಲಿ ಯೂಸ್ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ವಿ. ಸ್ಥಿತಪ್ರಜ್ಞನಿಗೆ ಸಂಯಮಿ ಅನ್ನುವಂಥ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅನ್ನೋದು ಗೊತ್ತಾಯಿತು. ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಸಂಪೂರ್ಣ ಪ್ರಾಣಿಗಳಿಗೂ ರಾತ್ರಿಗೆ ಸಮಾನವಾಗಿ ಯಾವುದಿದೆ, ಮತ್ತೆ ಅದರಲ್ಲಿ ಸ್ಥಿತಪ್ರಜ್ಞ ಯೋಗಿ ಎಚ್ಚರವಾಗಿರ್ತಾನೆ ಅಂತಂದರೆ ಏನು ಅಂದರೆ, ಸಂಪೂರ್ಣ ಪ್ರಾಣಿಗಳಿಗೆ ರಾತ್ರಿ ಅಂತ ಹೇಳಿದಾರಲ್ಲ, ಅದು ಯಾವುದಕ್ಕೆ ಹೇಳ್ತಾ ಇದ್ದಾರೆ, ಯಾವುದಕ್ಕೆ ಹೋಲಿಕೆ ಕೊಟ್ಟು ಹೇಳ್ತಾ ಇದ್ದಾರೆ, ಮತ್ತು ಸ್ಥಿತಪ್ರಜ್ಞ ಯೋಗಿ ಎಚ್ಚರವಾಗಿರ್ತಾನೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಯಾವುದಕ್ಕೆ ಹೇಳ್ತಾ ಇದ್ದಾರೆ, ಹಾಗಂದರೆ ಅರ್ಥ ಏನು ಅಂತ ಪ್ರಶ್ನೆ. ಈಗ ಉತ್ತರ ಏನು ಅಂತಂದರೆ, ಅಜ್ಞಾನಿ ಮತ್ತು ಜ್ಞಾನಿಗಳ ಅನುಭವದಲ್ಲಿ, ಈಗ ಜ್ಞಾನಿಗೇನು ಅನುಭವ ಆಗುತ್ತೋ ಅಜ್ಞಾನಿಗಳಿಗೇನು ಅನುಭವ ಆಗುತ್ತೋ ಅದನ್ನು ರಾತ್ರಿ ಮತ್ತು ಹಗಲು ಹೇಗಿರುತ್ತೋ ಆ ರೀತಿ ವಿಲಕ್ಷಣತೆ ಇದೆ. ಅಂದರೆ ಹಗಲೇ ಬೇರೆ ರಾತ್ರಿನೇ ಬೇರೆ ಅಲ್ವಾ, ಅದೇ ರೀತಿ ಜ್ಞಾನಿ ತಿಳ್ಕೊಳ್ಳೋದೇ ಬೇರೆ, ಅಜ್ಞಾನಿ ತಿಳ್ಕೊಳ್ಳುವಂಥ ರೀತಿನೇ ಬೇರೆ ಆಗಿರುತ್ತೆ. ಈ ಒಂದು ಭಾವನೆಯನ್ನು ತೋರಿಸೋದಕ್ಕೋಸ್ಕರ ಇಲ್ಲಿ ರಾತ್ರಿಯ ರೂಪಕವಾಗಿ ಸಾಧಾರಣ ಅಜ್ಞಾನಿ ಮನುಷ್ಯರ ಮತ್ತು ಜ್ಞಾನಿಗಳ ಸ್ಥಿತಿಯನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಅವರ ಒಂದು ಸ್ಥಿತಿ ಹೇಗಿರುತ್ತೆ, ಜ್ಞಾನಿ ಹೇಗೆ ತಿಳ್ಕೊಳ್ತಾನೆ, ಅಜ್ಞಾನಿಗಳ ಸ್ಥಿತಿ ಹೇಗಿರುತ್ತೆ ಅದನ್ನು ತಿಳಿಸೋದಕ್ಕೋಸ್ಕರ ಇಲ್ಲಿ ರಾತ್ರಿ ಮತ್ತು ರಾತ್ರಿಯನ್ನು ತಗೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ರಾತ್ರಿಯ ಅರ್ಥ ಸೂರ್ಯಾಸ್ತವಾದರೆ ನಾವು ರಾತ್ರಿ ಅಂತ ಕರಿತೀವಲ್ವಾ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಇದನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅದಕ್ಕೆ ಹೇಳೋದು, ಶಾಸ್ತ್ರಗಳಲ್ಲಿ ಧರ್ಮ ಗ್ರಂಥಗಳಲ್ಲಿರುವಂಥ ಶ್ಲೋಕಗಳನ್ನು ನಾವು ಓದಿದಾಗ ಮೇಲ್ಗಡೆ ಅರ್ಥ ಒಂದಿರುತ್ತೆ. ಈಗ ರಾತ್ರಿ ಹಗಲು ಅಂದರೆ ನಾವೇನು ತಿಳ್ಕೊಳ್ತೀವಿ, ಸೂರ್ಯಾಸ್ತ ಮತ್ತು ಸೂರ್ಯ ಉದಯ ಆಗೋದು ರಾತ್ರಿ ಹಗಲು ಅಲ್ವಾ, ನಮಗಷ್ಟೇ ಅರ್ಥ ಆಗುತ್ತೆ. ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಹೆಚ್ಚಿನ ಜ್ಞಾನ ತಿಳುವಳಿಕೆ ಇರೋವನು ಏನು ಮಾಡ್ತಾನೆ, ಅದರ ಒಳರ್ಥಕ್ಕೆ ಹೋಗ್ತಾನೆ. ಏನಿರ್ಬೋದು, ಏನು ತತ್ವವನ್ನು ಹೇಳೋದಕ್ಕಿಲ್ಲಿ ರಾತ್ರಿ ಹಗಲನ್ನು ಎಕ್ಸಾಂಪಲ್ ಆಗಿ ತಗೊಂಡು ಹೇಳ್ತಾ ಇದ್ದಾರೆ ಅಂತ ಅವನು ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಅವನಿಗೆ ಅರ್ಥ ಆಗೋ ರೀತಿನೇ ಬೇರೆ ಇರುತ್ತೆ. ಅಂದರೆ ಬಿಡಿಸಿ ನಾವು ನೋಡ್ತಾ ಹೋದಾಗ ಧರ್ಮಗ್ರಂಥಗಳಲ್ಲಿ ಕೊಟ್ಟಿರುವಂಥ ಶ್ಲೋಕಗಳಿಗೆ ತುಂಬ ಅರ್ಥಗಳಿರುತ್ತೆ. ಆ ಅರ್ಥ ಒಂದೊಂದಾಗಿ ನಮಗೆ ತಿಳಿತಾ ಹೋಗುತ್ತೆ. ಇಲ್ಲಿ ರಾತ್ರಿ ಮತ್ತು ಹಗಲು ಅನ್ನುವಂತಹ ವರ್ಣನೆಯನ್ನು ಜ್ಞಾನಿ ಮತ್ತು ಅಜ್ಞಾನಿ ಇದಾನಲ್ಲ ಅವನ ಸ್ಥಿತಿಯನ್ನು ತಿಳಿಸೋದಕ್ಕೋಸ್ಕರ ಇಲ್ಲಿ ಹೇಳಿದ್ದಾರೆ. ರಾತ್ರಿ ಅಂತಂದರೆ ಕತ್ಲಾಗುತ್ತಲ್ಲ, ಅದು ಅಲ್ಲ ಅನ್ನೋದನ್ನು ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಅಂತಂದರೆ, ಒಂದು ಉದಾಹರಣೆ ಏನು ಅಂತಂದರೆ, ಈಗ ಬೆಳಗಿನ ಹೊತ್ತು ಗೂಬೆ ಇರುತ್ತಲ್ವಾ, ಅದಕ್ಕೆ ಕಣ್ಣು ಕಾಣಿಸಲ್ಲ ಅಂತ ನಾವು ಹೇಳ್ತೀವಿ ಅಲ್ವಾ. ನೋಡಿ, ಬೆಳಕು ಎಷ್ಟೆಲ್ಲ ವಸ್ತುಗಳಿರುತ್ತೆ ಅದನ್ನೆಲ್ಲ ನಾವು ಕ್ಲಿಯರಾಗಿ ನೋಡ್ಬೋದು. ಸಾಮಾನ್ಯವಾಗಿ ನಮಗೇನನ್ಸುತ್ತೆ, ನಾವು ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಗೂಬೆಗೆ ಬೆಳಗಿನ ಹೊತ್ತು ತನ್ನ ಕಣ್ಣಿನ ದೋಷದಿಂದ ಅಂಧಕಾರಮಯವಾಗಿ ಕಾಣಿಸುತ್ತಂತೆ, ಕತ್ತಲೆಯಾಗಿ ಕಾಣಿಸುತ್ತಂತೆ ಈ ಪ್ರಪಂಚ ಎಲ್ಲ. ಯಾಕೆ? ಅದರ ಕಣ್ಣಲ್ಲಿ ದೋಷ ಇರೋದ್ರಿಂದ. ಆದರೆ ನಮಗೆ ಅದನ್ನು ನಂಬಕ್ಕೆ ಆಗೋದಿಲ್ಲ. ಏನಪ್ಪ ಇಷ್ಟೆಲ್ಲ ಬೆಳಕಿದೆ, ಇಷ್ಟೆಲ್ಲ ಕಾಣಿಸ್ತಾ ಇದೆ, ಆದರೆ ಗೂಬೆಗೇನು ಕಾಣಿಸೋದಿಲ್ವಾ ಅಂತ ನಮ್ಗೆ ಅನಿಸುತ್ತೆ. ಆದರೆ ಕಣ್ಣಿನ ದೋಷ ಇರೋರಿಗೆ ಹಾಗೆ ಅನಿಸೋದು. ಹಾಗೆ ನಮಗೇನಾಗಿದೆ ಅಂತಂದರೆ, ನಮ್ಮ ಅಂತಃಕರಣ ರೂಪಿ ನೇತ್ರಗಳ ವಿವೇಕವನ್ನು ಈ ಐಹಿಕ ಮಾಯೆ ಅನ್ನೋದಿದೆಯಲ್ಲ ಅದು ಆವರಿಸಿರೋದ್ರಿಂದ ಅವಿವೇಕಿ ಮನುಷ್ಯ ಏನು ಮಾಡ್ತಾನೆ ಅಂದರೆ, ಯಾರಲ್ಲಿ ವಿವೇಕ ಇದೆ ಆದರೆ ಅದು ಮುಚ್ಕೊಂಡ್ಬಿಟ್ಟಿದೆ ಅಥವಾ ಅದು ಮಾಯೆಯಿಂದ ಆವೃತವಾಗಿರುತ್ತೋ ಅಂಥ ಮನುಷ್ಯನಿಗೆ ಹೇಗೆ ಬೆಳಕಿನಲ್ಲಿ ಗೂಬೆಗೆ ಕಣ್ಣು ಕಾಣಿಸೋದಿಲ್ವೋ ಅದೇ ರೀತಿ ಅಂಥ ಅವಿವೇಕಿ ಮನುಷ್ಯನಿಗೆ ಸ್ವಯಂ ಪ್ರಕಾಶಮಯವಾದಂಥ ನಿತ್ಯಬೋಧವಾದಂಥ ಪರಮಾನಂದಮಯವಾದಂಥ ಪರಮಾತ್ಮನನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ಮಂಜು ಮುಸುಕಿರುತ್ತೋ ಅವರಿಗೆ ಮುಂದೆ ಏನು ಇದ್ರೂ ಕೂಡ ಕ್ಲಿಯರಾಗಿ ಕಾಣಿಸೋದಿಲ್ಲ. ಆವಾಗ ಇದೇ ಸರಿ ಅಂತ ನಾವು ತಿಳ್ಕೊಳ್ತೀವಲ್ವ. ಆದರೆ ಯಾವಾಗ ಮಂಜು ಸರಿಯುತ್ತೋ, ಆ ಕೊಳಕೆಲ್ಲ ಹೊರಟೋಗುತ್ತೋ, ಮಂಜು ಸರಿಯುತ್ತೋ, ಆಗ ಅದು ಹೇಗಿದೆಯೋ ಹಾಗೇ ನಮಗೆ ಆ ವಸ್ತು ವ್ಯಕ್ತಿ ಎಲ್ಲ ಕಾಣಿಸ್ತಾರಲ್ಲ. ಆ ಒಂದು ಉದಾಹರಣೆಯನ್ನು ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ನನ್ನ ತಪ್ಪಿರುವಂಥದ್ದು,
ನನ್ನಲ್ಲಿ ಮಂಜು ಅಥವಾ ಏನು ಮಾಯೆ ಮುಸುಕಿರುತ್ತೋ ಆ ಕಾರಣದಿಂದ ನನಗೇನೂ ಕಾಣಿಸ್ತಾ ಇಲ್ಲ. ಅಂದರೆ ಭಗವಂತ ಸ್ವಯಂ ಪ್ರಕಾಶಮಯ ನಿತ್ಯಬೋಧ ಪರಮಾನಂದಮಯ ಪರಮಾತ್ಮನನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಪರಮಾತ್ಮನ ಪ್ರಾಪ್ತಿರೂಪಿ ಸೂರ್ಯ ಪ್ರಕಾಶಿಸೋದ್ರಿಂದ ಯಾವ ಪರಮಕಾಂತಿ ಮತ್ತು ನಿತ್ಯ ಆನಂದ ಪ್ರತ್ಯಕ್ಷ ಅನುಭವವಾಗುತ್ತೋ ಅದು ವಾಸ್ತವದಲ್ಲಿ ಹಗಲಿನ ಹಾಗೆಯೇ ಪ್ರಕಾಶಮಯವಾಗಿದ್ದರೂ ಕೂಡ ಪರಮಾತ್ಮನ ಗುಣ, ಸ್ವಭಾವ, ರಹಸ್ಯ ಮತ್ತು ತತ್ವವನ್ನು ತಿಳ್ಕೊಳ್ಳದೆ ಇರುವಂತಹ ಅಜ್ಞಾನಿಗಳಿಗೆ ಅದು ರಾತ್ರಿನೇ ಆಗಿದೆ. ಅಂದರೆ ಅದು ರಾತ್ರಿಗೆ ಸಮಾನ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ಅವರು ಆ ದಿಸೆಯಲ್ಲಿ ಯಾವಾಗಲೂ ಮಲಗಿರ್ತಾರೆ. ಕತ್ಲಾಗ್ಬಿಟ್ಟಿದೆ ಅಂತ ಮಲ್ಕೊಂಡಿರೋದೇ ಕೆಲಸ ಅವರಿಗೆ ಆ ಪರಮಾನಂದದ ವಿಷಯದಲ್ಲಿ ಏನೂ ಗೊತ್ತಿಲ್ಲ. ಈ ಪರಮಾತ್ಮನ ಪ್ರಾಪ್ತಿ ಅನ್ನೋದಿದೆಯಲ್ಲ, ಅದು ಇಲ್ಲಿ ಸಂಪೂರ್ಣ ಪ್ರಾಣಿಗಳ ರಾತ್ರಿಯಾಗಿದೆ. ಇದೇ ರಾತ್ರಿ ಪರಮಾತ್ಮನ ಪ್ರಾಪ್ತ ಸಂಯಮಿ ಪುರುಷನಿಗೆ ಹಗಲಿದ್ದ ಹಾಗಿರತ್ತೆ. ಸ್ಥಿತಪ್ರಜ್ಞ ಮನುಷ್ಯನಿಗೆ ಯಾವ ಈ ಸಚ್ಚಿದಾನಂದ ಘನ ಪರಮಾತ್ಮನ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿಕೊಂಡು ನಿರಂತರ ಅದರಲ್ಲೇ ಸ್ಥಿತನಾಗಿರೋದು ಇದೆಯಲ್ಲ, ಅವನು ಎಲ್ಲ ಪ್ರಾಣಿಗಳ ರಾತ್ರಿಯಲ್ಲಿ ಜಾಗೃತನಾಗಿರ್ತಾನೆ ಅಂತ ಅರ್ಥ. ಅಂದರೆ ಯಾವಾಗ ಭಗವಂತನನ್ನು ಪ್ರತ್ಯಕ್ಷವಾಗಿ ನೋಡಿ ಅವನಲ್ಲಿ ಯಾವಾಗಲೂ ಸ್ಥಿತವಾಗಿರ್ತಾನೋ, ಅಂದರೆ ಆ ಭಗವಂತನನ್ನು ಅವನು ಎಲ್ಲಿ ಹೋಗಲಿ, ಯಾರ ಹತ್ರ ಆದರೂ ಮಾತಾಡ್ತಾ ಇರಲಿ ಅಥವಾ ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಆ ಭಗವಂತನ ಇರುವಿಕೆ ಅವನಿಗೆ ಗೊತ್ತಾಗುತ್ತೆ ಅಷ್ಟೇ. ಅದನ್ನು ಹಗಲು ಅಂತ ಹೇಳ್ತಾರೆ. ಯಾಕಂದರೆ ಅಲ್ಲಿ ಭಗವಂತನನ್ನು ಸ್ವಯಂ ಅವನು ಅನುಭವಿಸ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ, ಅದರಲ್ಲೇ ಸ್ಥಿತನಾಗಿರ್ತಾನೆ. ಸೊ ಅದಕ್ಕೆ ಎಲ್ಲ ಪ್ರಾಣಿಗಳಿಗೂ ರಾತ್ರಿ ಆಗಿರುವಂಥ ಸಮಯದಲ್ಲಿ ಸ್ಥಿತಪ್ರಜ್ಞನಿಗೆ ಬೆಳಕಾಗಿರುತ್ತೆ. ಅಂದರೆ ಅರ್ಥ ಏನು, ಅವನು ಎಲ್ಲ ಕಡೆನೂ ಭಗವಂತನನ್ನು ಕಾಣ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ. ಅದೇ ಸಾಮಾನ್ಯವಾದಂತಹ ವ್ಯಕ್ತಿಗಳಿಗೇನು ಅಂತಂದರೆ ಕಾಣಿಸೋದಿಲ್ಲ. ಯಾಕೆ ಅಂತಂದರೆ ಅವರು ಕಣ್ಣಲ್ಲಿ ಒಂದು ಧೂಳು ತುಂಬಿದೆ. ಆ ಧೂಳು ಕ್ಲೀನ್ ಆದ್ರೇ ಅವ್ರಿಗೂ ಕೂಡ ಅದು ನೀಟಾಗಿ ಕಾಣಿಸೋದಕ್ಕಾಗೋದು. ಈಗ ಅವರಿಗೆ ಕಾಣಿಸ್ತಾ ಇಲ್ಲ ಅಂತಂದರೆ ಅರ್ಥ ಅಲ್ಲಿ ಧೂಳು ತುಂಬಿಕೊಂಡಿದೆ ಅಂತಂದ್ಬಿಟ್ಟು. ಅದಕ್ಕೆ ಈಗ ನೋಡಿ, ಗೂಬೆಗೆ ಕಣ್ಣಿದೆ, ಎಲ್ಲ ಇದೆ, ಆದರೆ ಅದಕ್ಕೆ ಬೆಳಗಿನ ಹೊತ್ತು ಕಾಣಿಸೋದಿಲ್ಲ. ಅದೇ ರಾತ್ರಿ ಹೊತ್ತು ಕಾಣಿಸುತ್ತೆ ಅವರಿಗೆ. ಅದೇ ರೀತಿ ಒಬ್ಬ ಸ್ಥಿತಪ್ರಜ್ಞನಿಗೆ ಯಾವಾಗ ಈ ಒಂದು ಐಹಿಕ ಪ್ರಪಂಚದವರಿಗೆಲ್ಲ ಕತ್ತಲೆಯಾಗಿರುತ್ತೋ ಆಗ ಅವನು ಎದ್ದಿರ್ತಾನೆ. ಅಂತಂದರೆ ಏನು, ಅವನು ಎಚ್ಚರವಾಗಿ ಆ ಭಗವಂತನ ಇರುವಿಕೆಯನ್ನು ಗಮನಿಸ್ತಾನೆ ಅಥವಾ ಅನುಭವಿಸ್ತಾನೆ ಅನ್ನೋದು ಇದರ ಅರ್ಥ. ಅಂದರೆ ಈಗ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದರೆ, ಎಚ್ಚರವಾಗಿರೋದು ಅಂತಂದರೆ ಮಲ್ಕೊಂಡು ಎದೊಳ್ತೀವಲ್ಲ ಅದಲ್ಲ. ನಮಗೆ ಭಗವಂತ ಇರೋದು ಅನುಭವಕ್ಕೆ ಬರ್ತಾ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ. ನನ್ನ ಪ್ರಜ್ಞೆನಲ್ಲಿ ಅದು ಇರುತ್ತೆ, ಭಗವಂತ ಇದ್ದಾನೆ, ಭಗವಂತ ಇಲ್ಲಿ ಏನೇನು ಮಾಡ್ತಾ ಇದ್ದಾನೆ ಅನ್ನೋದು, ಮತ್ತು ಹೇಗಿದ್ದಾನೆ, ಯಾವ ರೂಪದಲ್ಲೆಲ್ಲ ಅವನಿದ್ದಾನೆ ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ. ನಮ್ಮ ಜ್ಞಾನದಲ್ಲಿ ಅದಿದೆ, ನನ್ನ ಪ್ರಜ್ಞೆಯಲ್ಲಿದೆ. ನಾನು ನೋಡೋ ಅಂಥ ನನ್ನ ಇಂದ್ರಿಯಗಳಾಗಿರ್ಬೋದು ಎಲ್ಲದರಲ್ಲೂ ಅದು ಭಗವಂತನ ಇರುವಿಕೆ ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ. ಆದರೆ ಬೇರೆಯವರೆಲ್ಲ ಏನು ಅಂತಂದರೆ ಅವರದೇ ಒಂದು ಅಜ್ಞಾನದಲ್ಲಿ ಮುಳುಗಿರ್ತಾರೆ. ಅವ್ರಿಗೆ ಇದು ಯಾವುದ್ರ ಬಗ್ಗೆನೂ ಜ್ಞಾನ ಇರೋದಿಲ್ಲ. ಅದಕ್ಕಿಲ್ಲಿ ಅವರು ಮಲಗಿದ್ದಾರೆ, ಇವನು ಎಚ್ಚರವಾಗಿದ್ದಾನೆ ಅಂತ ಹೇಳ್ತಾ ಇರೋದು. ಅವ್ರಿಗಿವಾಗ ಕತ್ತಲು, ಯಾಕೆ ಅಜ್ಞಾನ, ಆದರೆ ಇವನು ಜ್ಞಾನದಲ್ಲಿದ್ದಾನೆ ಅನ್ನೋದು ಅರ್ಥ. ಈ ರೀತಿ ಅದನ್ನು ಅರ್ಥ ಮಾಡ್ಕೊಳ್ಬೋದು. ಇದು ಸ್ವಲ್ಪ ನಮ್ಮ ಮೈಂಡ್ಗೆ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಇದು ಅರ್ಥ ಮಾಡ್ಕೊಳ್ಳೋದು. ಒಂದು ಸರಿ ಅದು ಅರ್ಥ ಆಯಿತು ಅಂದರೆ ನಮಗಿನ್ನು ಮುಂದಿನ ಭಾಗಗಳಲ್ಲಿ ಬರುವಂಥ ವಿಷಯಗಳು ನೀಟಾಗಿ ಅರ್ಥ ಆಗುತ್ತೆ. ಸೊ 2ನೇ ಅಧ್ಯಾಯ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಸೊ ಈಗ ನಮ್ಗೆ ಅರ್ಥ ಆಯ್ತಲ್ವಾ, ಸಂಪೂರ್ಣ ಜೀವರಾಶಿಗಳಿಗೆ ಯಾವಾಗ ರಾತ್ರಿಗೆ ಸಮಾನವಾಗಿರುತ್ತೋ ಆಗ ಸ್ಥಿತಪ್ರಜ್ಞ ಯೋಗಿ ಎಚ್ಚರವಾಗಿರ್ತಾನೆ ಅನ್ನೋದಕ್ಕೆ ಅರ್ಥ ಏನು ಅಂತ ಈಗ ನಮಗೆ ಗೊತ್ತಾಗಿದೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.